ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು. ಈಗ ಮೆಕ್ಕೆಜೋಳ ಬೆಂಬಲ ಬೆಲೆಗಾಗಿ ರೈತರ ಕಿಚ್ಚು ಜೋರಾಗ್ತಾ ಇದೆ. ಮೆಕ್ಕೆಜೋಳ ಹಾಗೂ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಹಾಗೂ ಬೆಂಬಲ ಬೆಲೆಗಾಗಿ ನಡೀತಾ ಇರುವ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ದಾವಣಗೆರೆ ಹಾಗೂ ಹಾವೇರಿಯಲ್ಲಿ ಅನ್ನದಾತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ತೀವ್ರಗೊಂಡ ಮೆಕ್ಕೆಜೋಳ ರೈತರ ಹೋರಾಟ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನ್ನದಾತರ ಕೆಚ್ಚು. ಎತ್ತಿನ ಗಾಡಿಯ ಮೇಲೇರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿರುವ ಮಾಜಿ ಸಚಿವರಿಗೆ ಬೆಂಬಲ ನೀಡುತ್ತಿರುವ ರೈತರು, ಹೋರಾಟದಲ್ಲಿ ಭಾಗಿಯಾಗಿರುವ ಸಾವಿರಾರು ರೈತರು. ಇಂತಹದ್ದೊಂದು ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದಲ್ಲಿ. ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗುತ್ತಿದ್ದಂತೆ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ. ಸರ್ಕಾರದ ಆದೇಶದ ವಿರುದ್ಧ ಹಾವೇರಿ, ದಾವಣಗೆರೆಯಲ್ಲಿ ಅನ್ನದಾತರ ಹೋರಾಟ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಇನ್ನು ಈಗಾಗಲೇ ಸರ್ಕಾರ ಮೆಕ್ಕೆಜೋಳವನ್ನ ಕಡ್ಡಾಯವಾಗಿ ತಲಾ ಒಬ್ಬ ರೈತರಿಂದ 5 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡುವಂತೆ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶವನ್ನ ವಿರೋಧಿಸಿ ಇಂದು ದಾವಣಗೆರೆ ರೈತರು ರಸ್ತೆಗಿಳಿದು ರಸ್ತೆಯ ಮಧ್ಯೆ ಬೆಂಕಿ ಹಾಕಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸದ್ಯ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಪ್ರತಿ ಕ್ವಿಂಟಾಲ್ಗೆ 1700 ರಿಂದ 1825 ರೂಪಾಯಿ ಇದೆ. ಇದನ್ನ 3000 ರೂಪಾಯಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ಹಾಗೂ ರೈತ ಮುಖಂಡರು ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ನಿರ್ಲಕ್ಷ್ಯ ವಹಿಸುತ್ತಿದೆ. ಕೂಡಲೇ ಖರೀದಿ ಕೇಂದ್ರ ಹಾಗೂ ಬೆಂಬಲ ಬೆಲೆ ನೀಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಅದು ಗೋವಿಂಜೋಳ ಖರೀದಿ ಮಾಡು ಅಂತ ಹೇಳಿ ಇವತ್ತು 8 ದಿವಸದ ಪ್ರತಿಭಟನೆ ಮಾಡಿದ್ರು. ಯಾವುದೇ ಲಾಭ ಆಗಿಲ್ಲ. ಸರ್ಕಾರ ನಾಮಕಾವಸ್ತಿಗೆ 2400 ತಗಂತೀವಿ ಅಂತ ಹೇಳ್ತು. ಹಂಗಾರೆ ಖರೀದಿ ಮಾಡ್ತಾರ ಬಿಡು ಅಂದ್ರೆ ನಿನ್ನೆ ತಾನೇ ಆರ್ಡರ್ ಬಂದೈತಿ. ಅದು ಒಬ್ಬ ರೈತಗೆ 5 ಕ್ವಿಂಟಾಲ್ ಖರೀದಿ ಮಾಡ್ತೇವೆ ಅಂತೇಳಿ 5 ಕ್ವಿಂಟಾಲನ್ನು ನಾವು 5 ಕೊಡೋಕ್ಕಾಗಲ್ಲ. ಒಬ್ಬೊಬ್ಬರು ಮಿನಿಮಮ್ 50 ಚೀಲದಿಂದ 500 ಚೀಲ ಮಟ್ಟ ಬೆಳೆದವಿ. ಅವರು 50 ರಿಂದ 100 ಚೀಲ ತಗೋಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಇತ್ತ ಹಾವೇರಿಯಲ್ಲೂ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದಿತ್ತು. ಮೆಕ್ಕೆಜೋಳ ಖರೀದಿಯಲ್ಲಿ ಸರ್ಕಾರದ ಆದೇಶಕ್ಕೆ ತೀವ್ರ ಆಕ್ರೋಶಗೊಂಡಿರುವ ಅನ್ನದಾತರು ಆದೇಶ ಪ್ರತಿಯನ್ನ ಸುಟ್ಟು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋರಾಟಕ್ಕೆ ಪ್ರತಿಕ್ರಿಯಿಸದ ಸರ್ಕಾರಕ್ಕೆ ಚಳಿ ಬಿಡಿಸಲು ಅನ್ನದಾತರು ಅಧಿವೇಶನಕ್ಕೆ ತೆರಳುವ ಸಚಿವರನ್ನ ಹಾಗೂ ಶಾಸಕರನ್ನ ತಡೆಯಲು ನಿರ್ಧರಿಸಿದ್ದಾರೆ. ಡಿಸೆಂಬರ್ 8ರಂದು ನ್ಯಾಯ ಸಿಗುವವರೆಗೂ ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ರೈತ ಸಂಘ ತೀರ್ಮಾನಿಸಿದೆ. ಒಟ್ಟಾರೆ ರಾಜ್ಯ ಸರ್ಕಾರ ಹಾಗೂ ವಿಪಕ್ಷ ಬಿಜೆಪಿ ನಡುವಿನ ಪ್ರತಿಷ್ಠೆ ಪ್ರಶ್ನೆ ಇದಾಗಿದ್ದು, ಇವರ ನಡುವೆ ರಾಜ್ಯದ ಅನ್ನದಾತರು ನಲುಗುತ್ತಿರುವುದಂತೂ ಸುಳ್ಳಲ್ಲ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.